ಅರಮನೆ ಮೈದಾನದಲ್ಲಿ ಏನು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೀತಾ ಇದೆ ಒಂದು ಆಯುರ್ವೇದಿಕ್ ಮೇಳ ಅಲ್ಲಿದ್ದೀವಿ. ಸೊ ಈ ಆಯುರ್ವೇದಿಕ್ ಮೇಳದಲ್ಲಿ ಹಲವಾರು ಬಗೆಯಾದಂಥ ಆಯುರ್ವೇದಿಕ್ ದೈಹಿಕವಾಗಿ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಇನ್ನು ಸ್ಕಿನ್ಗೆ ಬಳಸುವಂಥ ಒಂದು ಪ್ರಾಡಕ್ಟ್ಗಳಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಎಲ್ಲವೂ ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳೇ ಹೆಚ್ಚಾಗಿದೆ. ಸೊ ಹಾಗಾಗಿ ಇನ್ನೊಂದು ಮುಖ್ಯವಾದಂಥ ವಿಷಯ ಅಂತ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಗಿಡ ಮರಗಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದೆ. ಅದೆಲ್ಲರಿಗೂ ಗೊತ್ತು. ಆದರೆ ಯಾವುದನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನುವಂಥ ಒಂದು ಸಾಮಾನ್ಯ ಜ್ಞಾನ ಎಲ್ರಿಗೂ ಕೂಡ ಇರೋದಿಲ್ಲ. ಅದೇ ರೀತಿಯಾಗಿ ಇವತ್ತು ಇದ್ರ ಬಗ್ಗೆ ನಮಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶ್ರುತಿ ಅವರು. ಅವ್ರನ್ನ ಕೇಳೋಣ, ಇಲ್ಲಿ ಇರುವಂಥ ಗಿಡಗಳ ಬಗ್ಗೆ ಒಂದು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಶ್ರುತಿ ಅಂತ. ಇಲ್ಲಿ ನಾವು IMR ಕಾಲೇಜಿಂದ ಬಂದಿದ್ದೀವಿ, ಬ್ಯಾಂಗ್ಳೂರಲ್ಲಿದೆ, ದೇವನಹಳ್ಳಿ ಹತ್ರ. ಇಲ್ಲಿ ನಾವು ಒಂದು ಉಪಯುಕ್ತ ದಿನ ಬೆಳಗಾದ್ರೆ ನಾವು ಉಪಯೋಗಿಸುವ ಗಿಡಮೂಲಿಕೆಗಳನ್ನೇ ಇಟ್ಟಿದ್ದೀವಿ. ಈಗ ಇದು ಉಪೋದಿಕ, ಕನ್ನಡ ನಾವು ಬಾಯಿ ಬಸ್ಲೆ ಅಂತ ಹೇಳ್ತೀವಿ. ನಾವು ದಿನ ಬೆಳಗಾದರೆ ನಾವು ಊಟದಲ್ಲೆಲ್ಲ ತಿನ್ಬೋದು. ಒಂದೆಲಗ ಚಟ್ನಿ ಮುಖಾಂತರ ಸೊಪ್ಪು ತಿನ್ನೋದಕ್ಕೆ ಯೂಸ್ ಮಾಡ್ಬೋದು. ಬ್ರಾಹ್ಮಿ, ಇದು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೋಸ್ಕರ. ಬ್ರೈನ್ ಟೋನ್ ಥರ ಮೆಮೊರಿ ಪವರ್ ಎಲ್ಲ ಇಂಪ್ರೂವ್ ಮಾಡುತ್ತೆ. ಇದು ಭೃಂಗರಾಜ, ಇದು ನಾವು ಹೇರ್ ಆಯಿಲ್ಸ್ಗೆಲ್ಲ ನಾವು ಪ್ರಿಪ್ರೇಷನ್ಗೆ ಯೂಸ್ ಮಾಡ್ತೀವಿ. ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಇದು ಮಧುಕಪರ್ಣಿ ಅಂತ, ಇದು ನಮಗೆ ಡೆಂಟಲ್ ಕೇರು ಮತ್ತು ಪ್ಯಾನ್ಕ್ರಿಯಾಟಿಕ್ ಇದಕ್ಕೆಲ್ಲನೂ ಹೆಲ್ಪ್ ಆಗುತ್ತೆ. ಮತ್ತು ಇದು ಜಾತಿ ಅಂತ, ಇಮ್ಯುನಿಟಿ ಕೇರ್ಗೆಲ್ಲ ನಾವು ಯೂಸ್ ಮಾಡ್ತೀವಿ. ಇದು ಇದು ತುಳಸಿ, ನಿಮ್ಗೆ ಗೊತ್ತು, ದಿನ ಬೆಳಕಾದ್ರೆ ನಾವು ತುಳಸಿ ರಸ, ಹಸಿ ತುಳಸಿ ಕೂಡ ಹಾಗೆ ತಿಂದ್ರೂ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಇದು ಪಾಷಾಣ ಭೇದ ಅಂತ, ಇನ್ಸೆಕ್ಟ್ಸ್ ಬೈಟ್ ಎಲ್ಲ ತುಂಬ ಇನ್ಸೆಕ್ಟ್ಗಳೆಲ್ಲ ಇದ್ರೂ ಅದೂ ಕ್ಲಿಯರ್ ಆಗುತ್ತೆ. ಇದು ಒಂದೆಳಗ, ಇದು ನಾವು ಇದು ಪರ್ಣವಣ್ಣಿ ಅಂತ, ಇದು ಆ್ಯಪಿಟೈಟ್, ಹೊಟ್ಟೆ ಹಸುವಿಲ್ಲ ಎಲ್ಲ ಅಂದ್ರೂ ಅದೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ನಾಗವಲ್ಲಿ, ನಿಮ್ಗೆ ಎಲ್ಲಿ ಗೊತ್ತು, ಊಟ ಆದಮೇಲೆ ತಾಂಬೂಲ ಸೇವನೆ ಮಾಡಿ ಅಂತ ಹೇಳ್ತಾರೆ, ದಿನಾನು ವಿಲೇದಲ್ಲೇ ಹಾಕಿ ಅಂತ. ಇದು ಹಾರ್ಟ್ಗೆ ಒಳ್ಳೆಯದು, ಡೈಜೆಸ್ಟಿವ್ ಪವರ್ಗೆ ಎಲ್ಲ ಥರನೂ ಒಳ್ಳೆಯದಾಗತ್ತೆ. ಇದು ನಿಮ್ಗೆ ಹೇಳಿದೆ, ಹೇರ್ ಆಯಿಲ್ಸ್ಗೆ ಯೂಸ್ ಮಾಡ್ತೀವಿ, ತಲೆಗೆ ಲಿವರ್ಗೆ ಯೂಸ್ ಮಾಡ್ತೀವಿ. ಭೃಂಗರಾಜಾಸವ, ಭೃಂಗ ತೈಲ ಅಂತೆಲ್ಲ ನಮಗೆ ಪ್ರಾಡಕ್ಟ್ಸ್ಗಳು ಬರುತ್ತೆ. ಇದು ಅಷ್ಟೇ, ಡೆಂಟಲ್ ಕೇರ್ಗೆ ಎಲ್ಲನೂ ಯೂಸ್ ಮಾಡ್ತೀವಿ. ಈ ಥರ ಇದೆ ಅಂತಲ್ಲ, ಹಲವಾರು ಗಿಡಮೂಲಿಕೆಗಳಿದ್ದಾವೆ ನಮ್ಮ ಕಾಲೇಜ್ ಕ್ಯಾಂಪಸಲ್ಲೇ. ಇಲ್ಲ, ಇದು ನಾವು ಒಂದು ಬೇಸಿಕ್ ದಿನಚರಿಯಾಗಿ ಬೆಳಗ್ಗೆ ಎದ್ದು ನಾವು ದಿನ ಶುರುವಾದಾಗ ಹೆಂಗೆ ನಾವು ಯೂಸ್ ಮಾಡ್ತೀವಿ ಆಹಾರದಲ್ಲಿ ಎಲ್ಲ ಥರನೂ, ಅದನ್ನು ನಾವು ಬೇಸಿಕಲ್ಲಿ ಇಟ್ಟಿದ್ದೀವಿ. ಓಕೆ ಮೇಡಮ್, ಈಗ ಇವನ್ನೆಲ್ಲ ಬಳಕೆ ಮಾಡೋದನ್ನ ನೀವು ಹೇಳಿದ್ರಿ, ಅಂದರೆ ಇದನ್ನ ಡೈರೆಕ್ಟಾಗಿ ಸೇವನೆ ಮಾಡಬೇಕಾ ಅಥವಾ ಹಿಂಗೆ ನೇರವಾಗಿ ಸೇವನೆ ಮಾಡ್ತಾರಾ ಅಥವಾ ಹೇಗೆ? ಒಂದೊಂದು ನೇರವಾಗಿ ಸೇವನೆ ಮಾಡ್ಬೋದು. ಈಗ ಒಂದೆಲಗ ನಾವು ನೇರವಾಗಿ ಸೇವನೆ ಮಾಡ್ಬೋದು, ಚಟ್ನಿ ಮುಖಾಂತರ, ಸೊಪ್ಪು ಸಾರು ಜೊತೆಗೆ ಯೂಸ್ ಮಾಡ್ಬೋದು. ಇದು ಕೂಡ ಅಷ್ಟೇ, ಬಾಯಿ ಬಸ್ಲೆ ಸೊಪ್ಪು ಅಂತ ಹೇಳ್ತೀವಿ. ಇದು ಕೂಡ ಚಟ್ನಿ ಮುಖಾಂತರ ಮತ್ತು ಸೊಪ್ಪು ಪಲ್ಯ ಮುಖಾಂತರ ನಾವು ಸೇವನೆ ಮಾಡ್ಬೋದು. ಈಗ ತುಳಸಿ, ಡೈಲಿ ನೀವು ಖಾಲಿ ಹೊಟ್ಟೆಲಿ ಒಂದೊಂದು ಎಲೆ ತಿನ್ಬೋದು, ಅದು ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ಇದೂ ಅಷ್ಟೇ, ಊಟ ಆದಮೇಲೆ ತಾಂಬೂಲ ಸೇವನೆಯಾಗಿ ಯೂಸ್ ಮಾಡ್ಬೋದು. ಇದನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅಂದರೆ ಬೇಕಾದ್ರೆ ಈ ಎಲೆಗಳನ್ನ ನಾವು ಎಣ್ಣೆಲಿ ಬಾಯ್ಲ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ಸೊ ಇದೂ ಅಷ್ಟೇ, ಇದು ಡೆಂಟಲ್ ಕೇರ್ ಬೇಕಂದರೆ ನಾವು ಕಷಾಯ ಥರ ಮಾಡಿ ಕುಡಿಬೋದು, ಆ ಥರ. ಇಲ್ಲ, ಈ ಬ್ರಾಹ್ಮಿದನ್ನು ಅಷ್ಟೇ, ಒಂದೊಂದು ಸೊಪ್ಪು ನಾವು ಊಟದಲ್ಲೂ ಹಾಕ್ಕೊಂಡು ತಿಂತಾರೆ, ಸೊಪ್ಪು ಪಲ್ಯದಲ್ಲಿ. ಇಲ್ಲ ಅಂದರೆ ಇದದು ನಮ್ಮದು ಪ್ರಾಡಕ್ಟ್ಸ್ಗಳು ಬರುತ್ತೆ, ಬ್ರಾಹ್ಮಿ ಟಾನಿಕ್ ಅಂತ ಬರುತ್ತೆ. ಸೊ ಇದದು ಬದುಕಪರ್ಣಿದು ಟಾನಿಕ್ ಮುಖಾಂತರಗಳು ಬರುತ್ತೆ, ಸಿರಪ್ ಮುಖಾಂತರ ಬರುತ್ತೆ. ಆ ಥರದ್ದೆಲ್ಲನೂ ನಾವು ಬಳಸ್ಬೋದು. ಇಲ್ಲ, ಆಲ್ಮೋಸ್ಟ್ ನಾವು ದಿನ ಬೆಳಗಾದರೆ ನಾವು ಊಟದಲ್ಲೂ ನಾವು ಬಳಸ್ಬೋದು ಇದನ್ನು. ಓಕೆ, ಈಗ ಏನಾದರೂ ಆದ ತಕ್ಷಣ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ, ಮತ್ತು ಕೆಮಿಕಲ್ ಮೆಡಿಸಿನ್ಗಳನ್ನ ನಾವು ಜಾಸ್ತಿ ಸೇವಿಸುವಂಥದ್ದು. ಆದರೆ ನಮ್ಮ ಸುತ್ತಮುತ್ತನೇ ಇಷ್ಟೊಂದು ಒಂದು ಆಯುರ್ವೇದಿಕವಾಗಿ ದೇಹಕ್ಕೆ ಒಳ್ಳೆಯದಾಗುವಂಥ ರೀತಿಯಲ್ಲಿದ್ದಾವೆ. ಇದನ್ನು ಮನೆ ಗಾರ್ಡನ್ಗಳಲ್ಲಿ ಎಲ್ಲ ಬೆಳ್ಕೋಬೋದಾ ಹೇಗೆ? ಆರಾಮಾಗಿ ಬೆಳೆಸ್ಬೋದು. ನೀವು ಬೇಕಾದ್ರೆ ಪಾಟಲ್ಲಿ ಕೂಡ ನಾವು ಬೊನ್ಸಾಯಿ ಥರನೂ ನಾವು ಬಳಸ್ಬೋದು, ನೀಟಾಗಿ ಈಗ ನೋಡಿ, ಇವಾಗ ಇದನ್ನು ಅಷ್ಟೇ, ಬ್ರಾಹ್ಮಿ ಆರಾಮಾಗಿ ಒಂದು ದೊಡ್ಡ ಪಾಟಲ್ಲೂ ಬೆಳೆಸ್ಬೋದು. ಇಲ್ಲೊಂದು ಚಿಕ್ಕ ಜಾಗ ಇದ್ದರೆ ಅದು ಬುಷಿ ಥರ ಫುಲ್ ಬರುತ್ತೆ. ಇದು ಪಾಟಲ್ಲಿ ಕೂಡ ಬೆಳೆಸ್ಬೋದು ಆರಾಮಾಗೆ. ಇದು ಅಷ್ಟೇ, ಬಳ್ಳಿ ಥರ ಬೆಳೆಯುತ್ತೆ, ಏನು ವಿಳೆದೆಲೆ. ಆರಾಮಾಗಿ ಒಂದು ಕಡ್ಡಿ ಇಟ್ಟು ನೀಟಾಗಿ ಬಳ್ಳಿ ಥರನೂ ಬೆಳೆಸಿ ನಾವು ಯೂಸ್ ಮಾಡ್ಬೋದು. ನಾವು ದಿನ ಬೆಳಗಾದರೆ ನಮ್ಮ ಜಾಗನೇ ಇರಬೇಕಂತೇನಿಲ್ಲ, ಪಾಟಲ್ಲಿ ಕೂಡ ಸ್ವಲ್ಪ ಆಗಿ ನಾವು ಬೆಳೆಸಿ ನಾವು ದಿನ ಬೆಳಗಾದರೆ ನಾವು ಯೂಸ್ ಮಾಡ್ಕೊಳ್ಬೋದು. ಈಗ ನಾವು ಬ್ರಾಹ್ಮಿ ಅಂತ ಮಾತನಾಡಿದ್ವಿ. ಸೊ ಈ ಬ್ರಾಹ್ಮಿ ಅನ್ನೋದು ಈ ಗಿಡಮೂಲಿಕೆ ಏನಿದೆ, ಸೊ ಇದನ್ನು ಆರ್ಗ್ಯಾನಿಕಲ್ಲಿ ಬೆಳೆದು ನಾವು ಈಗ ಬ್ರೈನ್ ಡೆವಲಪ್ಮೆಂಟ್ಗೆ ಮಕ್ಕಳಿಗೆಲ್ಲ ಒಂದು ಬಳಕೆ ಮಾಡ್ಬೋದಾ ಹೇಗೆ? ಮಾಡ್ಬೋದು. ಇದನ್ನು ನೋಡಿ, ನಾವು ಇದನ್ನು ಏನು ಮಾಡ್ತೀವಿ, ಇದನ್ನು ನೀಟಾಗಿ ಬ್ರೈನ್ ಟಾನಿಕಾಗಿ ಯೂಸ್ ಮಾಡ್ಬೋದು. ಇವನ್ ಕೂಡ ಡಯಾಬಿಟಿಕ್ ಆಗೋರ್ಗೂ ಹೆಲ್ಪ್ ಆಗುತ್ತೆ. ಇದನ್ನು ಬೇಕಂದರೆ ಸಣ್ಣ ಎಲೆಗಳು ಇದ್ರ ಜೊತೆಗೆ ನೀರಲ್ಲಿ ಕುದಿಸ್ಬಿಟ್ಟು ಕಷಾಯ ಥರ ನಾವು ನಾರ್ಮಲ್ ಕುಡಿಯೋನು ಖಾಲಿ ಹೊಟ್ಟೆಲಿ ಕುಡಿಸ್ಬೋದು. ಇನ್ನೂ ಇದರಲ್ಲಿ ಬ್ರಾಹ್ಮಿಲ್ ವೆರೈಟಿಗಳಿದೆ, ಅದ್ರಲ್ಲಿ ಫ್ಲವರ್ಸ್ಗಳು ಬಿಡುತ್ತೆ, ಯೆಲ್ಲೋ ಫ್ಲವರ್, ವೈಟ್ ಫ್ಲವರ್ ಅಂತ. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು.
ಮಾಡ್ಬೋದು, ಹಂಗೇನಿಲ್ಲ. ದಿಸ್ ಇಸ್ ಅ ಪ್ಯೂರ್ ಬ್ರಾಹ್ಮಿ ಆ್ಯಕ್ಚುಲಿ ಇದು ಬೆಳೆಯೋದು. ಹೆಂಗಿದ್ರು ನೀವು ಬುಷಿ ಥರ ಬರುತ್ತೆ, ಆರಾಮಾಗಿ ನೀಟಾಗಿ ನಾವು ದಿನ ಬೆಳಗಾದ್ರೆ ಯೂಸ್ ಮಾಡ್ಬೋದು. ಡೈಲಿ ಕೂಡ ಮಕ್ಳುಗಳಿಗೆ ಇದನ್ನು ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಖಾಲಿ ಹೊಟ್ಟೆಲಿ ಬೆಳಗ್ಗೆ ಹೊತ್ತು ಒಂದು ಗ್ಲಾಸ್ ಬೇಕಾದ್ರೆ ಕೊಡ್ಬೋದು. ಓಕೆ ಮೇಡಮ್, ಈಗ ಇದು ಇನ್ಸೆಟ್ಸ್ ಒಂದು ಇದ್ರ ಬಗ್ಗೆ ಹೇಳಿದ್ರಿ ನೀವು. ಇದನ್ನ ಅಂದರೆ ಮನೆಯಲ್ಲಿ ಬರುವಂಥ ಇನ್ಸೆಟ್ಸ್ಗಳಿಗೆ ಎಲ್ಲ ಗಳಿಗೆ ಯೂಸ್ ಮಾಡ್ಬೋದು. ಈಗ ಮನೆ ಆಚೆ ಇಟ್ಟರೆ, ಈಗ ನಾವು ಆಲ್ವರ ಇರ್ತೀವಿ, ಮನೆ ಮುಂದೆ ಹಾಕೊಂಡಿರ್ತಾರೆ, ಮನೆ ಹಿಂದೆ ಹಾಕೋತಾರೆ, ಎಲ್ಲಿ ಸೊಳ್ಳೆಗಳೆಲ್ಲ ಬಂದರೆ ಅವಾಯ್ಡ್ ಆಗುತ್ತೆ ಅಂತ. ಇದನ್ನು ಅಷ್ಟೇ ಹಾಗೆ ಇಡ್ಬೋದು. ಇನ್ಸೆಕ್ಟ್ಸ್ ಎಲ್ಲ ಬರೋದು ಈಗ ಇನ್ಸೆಕ್ಟ್ಸ್ ಬರೋದಂದರೆ ಈಗ ಸುತ್ತಮುತ್ತ ಎಲ್ಲ ಗಿಡಗಳಿರುತ್ತೆ ಅಂದ್ಕೊಳ್ಳಿ. ಒಂದು ಮನೆ ಗಿಡಗಳಿದ್ದಾಗ ಸೊಳ್ಳೆಗಳು ಜಾಸ್ತಿ ಅಂತ ಹೇಳ್ತೀವಿ ಅಲ್ಲ. ಸೊ ಈ ಥರ ಗಿಡಗಳೆಲ್ಲ ಇದ್ದಾಗ ಸ್ವಲ್ಪ ಅದು ಅವಾಯ್ಡ್ ಮಾಡಿ ನಮ್ಮ ಮನೆಯೊಳಗೆ ಬರೋದಾಗಲಿ ಬೇರೆದೆಲ್ಲ ಅದನ್ನು ಪೊಲ್ಯೂಟ್ ಮಾಡೋದಾಗಲಿ ಎಲ್ಲ ಬೇಕಾದ್ರೆ ಅವಾಯ್ಡ್ ಮಾಡ್ಬೋದು. ಪರ್ಣ ಬೀಜ. ಮೇಡಮ್, ಈಗ ಡೆಂಟಲ್ದ ಬಗ್ಗೆ ಇದನ್ನು ಹೇಳಿದ್ರಿ ನೀವು. ಸೊ ಇವಾಗಿನ ಸಮಸ್ಯೆ ಹೆಚ್ಚಿದು, ಯಾಕಂದರೆ ಇವಾಗಿನ ಮಕ್ಕಳು ಚಾಕ್ಲೇಟ್ಸು ಅದು ಇದು ಅಂತ ಜಂಕ್ಸ್ ಫುಡ್ ಎಲ್ಲ ತಿಂದು ತುಂಬ ಡೆಂಟಲ್ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ಯಾವ ರೀತಿಯಾಗಿ ಬಳಕೆ ಮಾಡಿ? ಇದು ನಾವು ಪತ್ರನೂ ಬೇಕಾದ್ರೆ ನಾವು ನೀರಲ್ಲಿ ಕುದಿಸ್ಬಿಟ್ಟು ಕುಡಿಬೋದು. ಹಲ್ಗೆಲ್ಲನೇ ಬಾಯಿ ಮುಕ್ಕಳಿಸ್ಬೋದು, ಬಾಯಿ ಇದನ್ನು ಮಾಡ್ಬೋದು, ಆ ಥರನೂ ಮಾಡ್ಬೋದು. ನಾವು ಗಾರ್ಗ್ಲಿಂಗ್ ಮತ್ತು ಗಾರ್ಗ್ಲಿಂಗ್ ಅಂತ ಮಾಡ್ತೀವಿ. ಬಾಯೊಳಗಿಟ್ಟು ಫುಲ್ ಮೂಮೆಂಟ್ ಆಗಿ ಉಗಿಬೋದು, ಗಾರ್ಗ್ಲಿಂಗ್ ಮಾಡ್ಬೋದು, ಆ ಥರ ಮಾಡ್ಬೋದು ನಾವು. ಇದ್ರದ್ದು ಟ್ಯಾಬ್ಲೆಟು, ಈಗ ಇದು ಡೆಂಟಲ್ ಕೇರ್ ನಮ್ಮಲ್ಲೆಲ್ಲ ತುಂಬ ಹಲವಾರು ಪ್ರಾಡಕ್ಟ್ಸ್ಗಳಿದೆ. ಟೂತ್ ಪೇಸ್ಟ್ ಇದೆ, ಪೌಡರ್ಸ್ಗಳಿದೆ, ಅವಾಗೆಲ್ಲ ಹಲ್ಪುಡಿ ಅಂತ ಯೂಸ್ ಮಾಡ್ತೀವಿ. ಆ ಥರ ನಮ್ಮಲ್ಲೂ ಪ್ರಾಡಕ್ಟ್ಸ್ಗಳಿದ್ದಾವೆ. ಸೊ ಇದೊಂದೇ ಅಲ್ಲ, ಡೆಂಟಲ್ ಕೇರ್ ತುಂಬ ಹಲವಾರು ಗಿಡ ಮೂಲಿಕೆಗಳಿದ್ದಾವೆ, ಅದ್ರ ಜೊತೆಗೊಂದು. ಸೊ ಆ ಮುಖಾಂತರದಲ್ಲಿ ನಮ್ಮದೇ ಒಂದು ಈಗ ನಾವು ಕೋಲ್ಗೇಟ್ ಯೂಸ್ ಮಾಡೋ ಬದಲು ನಮ್ಮಲ್ಲೇ ತುಂಬ ಪ್ರಾಡಕ್ಟ್ಸ್ಗಳಿದೆ, ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳು. ಆ ಪೇಸ್ಟ್ ಮುಖಾಂತರ ನಾವು ಹಲ್ಲ ಚೆನ್ನಾಗಿ ಇಟ್ಕೊಳ್ಬೋದು. ಥ್ಯಾಂಕ್ ಯು ಮೇಡಮ್, ಅಮೂಲ್ಯವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಯಾಕಂದರೆ ನಮ್ಮ ಸುತ್ತಮುತ್ತ ಇರುವಂಥ ಗಿಡಮೂಲಿಕೆಗಳಲ್ಲಿ ಎಷ್ಟೊಂದು ನಮಗೆ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯ ಆಗುವಂಥ ಒಂದಿಷ್ಟು ಗಿಡಮೂಲಿಕೆಗಳಿರ್ತವೆ. ಅವುಗಳನ್ನ ಗಮನಿಸ್ಕೊಂಡು ನಮ್ಮ ಗಾರ್ಡನಲ್ಲಿ, ಮನೆ ಗಾರ್ಡನಲ್ಲಿ ಕೂಡ ಬೆಳೆದುಕೊಂಡು ಮಕ್ಕಳಿಗೆ ಬಳಕೆ ಮಾಡುವಂಥದ್ದಾಗಿರ್ಬೋದು. ನಾವು ಕೂಡ ಅದನ್ನು ಸೇವಿಸೋದ್ರಿಂದ ಆರೋಗ್ಯ ಒಂದು ಚೆನ್ನಾಗಿರುತ್ತೆ. ಯಾವುದೇ ರೀತಿಯಂಥ ಕೆಮಿಕಲ್ ಮುಕ್ತವಾದಂಥ ಆರೋಗ್ಯವನ್ನು ಪಡೆದುಕೊಳ್ಬೋದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.